ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಸರ್ಕಾರ ಮತ್ತು ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕ ವರ್ಗದ ಬೇಡಿಕೆಗಳು ಈಡೇರಲಿ. ನೈಸರ್ಗಿಕ ಧನ ಸಹಾಯಕ್ಕಾಗಿ ರೇಷನ್ ಕಾರ್ಡ್ ಕಡ್ಡಾಯ ವಾಪಸ್ ಆಗಲಿ. ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣಕ್ಕೆ 5 ಲಕ್ಷ ಧನ ಸಹಾಯ ನೀಡಲೇಬೇಕು. ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸಂಜೀವಿನಿ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡಲೇಬೇಕು. 2021ರ ಬಾಕಿ ಇರುವ ಧನ ಸಹಾಯ ನೀಡಲೇಬೇಕು. ಈ ಸಂದರ್ಭ ಸಂಘದ ಜಿಲ್ಲಾಧ್ಯಕ್ಷ ಎಸಿ ಸಾಬು ಮಾತನಾಡಿ, ಕಟ್ಟಡ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಸಂಘಟನೆಯಿಂದ ಹಲವು ಬಾರಿ ಕಾರ್ಮಿಕ ಇಲಾಖೆಯ ಗಮನ ಸೆಳೆಯಲಾಗಿದ್ದರೂ ಇಲ್ಲಿಯವರೆಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಆದರೆ ಅನಾವಶ್ಯಕವಾದ ಹೊಸ ಸಮಸ್ಯೆಗಳಿಂದ ಕಲ್ಯಾಣ ಮಂಡಳಿಗೆ ಹೊರೆಯಾಗುವ ರೀತಿಯಲ್ಲಿ ಘೋಷಣೆ ಮಾಡ್ತಾ ಇರುವುದು ಬೇಸರದ ಸಂಗತಿ ಎಂದರು. ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ಸ್ವೀಕಾರಗೊಳ್ತಾ ಇರುವ ಶೈಕ್ಷಣಿಕ ಸಹಾಯಧನ ಅರ್ಜಿಯಲ್ಲಿ ಕೆಲವು ಲೋಪದೋಷಗಳಿವೆ. ಇದರಿಂದ ತಂತ್ರಾಂಶದಲ್ಲಿ ಕೆಲವು ಬದಲಾವಣೆ ಮಾಡಬೇಕು. ಬಾಕಿ ಇರುವ ಶೈಕ್ಷಣಿಕ ಅರ್ಜಿಗಳಿಗೆ ತ್ವರಿತವಾಗಿ ಹಣ ವರ್ಗಾವಣೆ ಮಾಡಬೇಕು. ಆರೋಗ್ಯ ಸಂಜೀವಿನಿ ಜಾರಿಗೊಳಿಸಬೇಕು. ಕಾರ್ಮಿಕ ಅರ್ಜಿ ಸಲ್ಲಿಕೆಗೆ ಇರುವ ನೂತನ ತಂತ್ರಾಂಶದ ಕುರಿತು ತರಬೇತಿ ನೀಡಬೇಕು. ಕಲ್ಯಾಣ ಮಂಡಳಿಯಿಂದ ಆರಂಭಗೊಳಿಸಲು ಉದ್ದೇಶಿಸಿರುವ ಶಿಶು ವಿಹಾರಗಳನ್ನು ರದ್ದುಗೊಳಿಸಬೇಕು. ನೈಜ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯಲ್ಲಿ ಪ್ರಾತಿನಿಧ್ಯ ದೊರೆಯಬೇಕು. ಅರ್ಜಿಗಳ ವಿಲೇವಾರಿ ವಿಳಂಬವಾಗದಂತೆ ಕ್ರಮ ವಹಿಸಬೇಕು. ಕಾರ್ಮಿಕ ಇಲಾಖೆಗಳಲ್ಲಿರುವ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಬೇಕು. ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಸಹಾಯಧನ ಜಾರಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಕಾರ್ಮಿಕರಿಗೆ ನೀಡಿರುವ ರೇಷನ್, ಟೂಲ್, ಸುರಕ್ಷಾ ಕಿಟ್ ಖರೀದಿಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಂಡು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ನೋಡಿಕೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಲಕ್ಷಾಂತರ ಕಾರ್ಮಿಕರು ಮತ್ತು ಅವರ ಅವಲಂಬಿತ ಬದುಕು ಹಾಗೂ ಭವಿಷ್ಯದ ದೃಷ್ಟಿಯಿಂದ ಈ ಬೇಡಿಕೆಗಳನ್ನು ತುರ್ತಾಗಿ ಇತ್ಯರ್ಥಗೊಳಿಸುವಂತೆ ಮನವಿ ಮಾಡಲಾಯಿತು. ಇವತ್ತು CITUನ ನೇತೃತ್ವದಲ್ಲಿ CWFI ಕಟ್ಟಡ ಕಾರ್ಮಿಕರ ಸಂಘಟನೆಯ ರಾಜ್ಯ ಮಟ್ಟದ ಕರೆಯ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಕೂಡ ಬೆಂಗಳೂರಿನ ಕಲ್ಯಾಣ ಮಂಡಳಿ ಕೂಡ ಇವತ್ತು ಈ ಹೋರಾಟ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಇರುವಂಥ ಒಂದು ಬೇಡಿಕೆ ಏನು ಅಂತ ಹೇಳಿದರೆ, ನಮಗೆ ಈಗಾಗಲೇ ಈ ಸ್ಕಾಲರ್ಶಿಪ್ಪನ್ನು ಶುರು ಮಾಡಿದ್ದಾರೆ. ನಾವು ಹಲವಾರು ದಿನದ ಹೋರಾಟದ ಭಾಗವಾಗಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಈ ರೇಷನ್ ಕಾರ್ಡ್ನಲ್ಲಿ ಹೆಸರು ಮಕ್ಕಳದ ಹೆಸರಿನಿಲ್ಲ, ಬೇರೆ ಬೇರೆ ಸಮಸ್ಯೆಗಳನ್ನು ಹೇಳಿ ಸುಮಾರು ಜನರಿಗೆ ಈಗಾಗಲೇ ನಮಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಅದು ಒಂದು ಬೇಡಿಕೆಯಾಗಿದೆ. ಮತ್ತು ಅದೇ ರೀತಿಯಲ್ಲಿ ಕಲ್ಯಾಣ ಮಂಡಳಿಯಲ್ಲಿ ಕಿಟ್ಟಿನ ಹೆಸರಿನಲ್ಲಿ ದೊಡ್ಡ ರೀತಿಯ ಅವ್ಯವಹಾರ ನಡೆದಿದೆ. ಕೊರೋನಾ ಸಂದರ್ಭದಲ್ಲಿ 2600 ಕೋಟಿಯ ಖರೀದಿಗಳನ್ನು ಮಾಡಿದ್ದಾರೆ. ಆ ಖರೀದಿಯಲ್ಲಿ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಕೇಳಿ ಬರ್ತಾ ಇದೆ. ಅದನ್ನು ತನಿಖೆ ಆಗಬೇಕು ಅಂತೇಳಿ ಒಂದು ಮುಖ್ಯವಾಗಿರುವಂಥ ಒಂದು ಬೇಡಿಕೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಹಲವಾರು ವರ್ಷಗಳಿಂದ ನಮ್ಮ ಮುಂದೆ ಒಂದು ಬೇಡಿಕೆ ಇತ್ತು, ಮನೆ ನಿರ್ಮಾಣಕ್ಕೆ, ನೈಜ ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿಯನ್ನು ಬಡ್ಡಿ ರಹಿತ ಸಾಲ ಕೊಡಬೇಕು ಅಂತೇಳಿ ನಮ್ಮ ಒಂದು ದೊಡ್ಡ ರೀತಿಯ ಬೇಡಿಕೆ ಇತ್ತು. ಕಾರ್ಯದರ್ಶಿ KS ರತೀಶ್, ಖಜಾಂಚಿ ಹಮೀದ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ 2B ಮೀಸಲಾತಿಯಿಂದ ಪುನರ್ ಸ್ಥಾಪಿಸುವಂತೆ ಒತ್ತಾಯಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ
ಎಸ್ಡಿಪಿಐ ಪ್ರಮುಖರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯ ಮತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಮೀನ್ ಮೊಯ್ಸಿನ್ ಪ್ರವರ್ಗ 2B ಅಡಿಯಲ್ಲಿದ್ದ ಶೇಕಡಾ 4 ಮೀಸಲಾತಿಯನ್ನು ರದ್ದು ಮಾಡಿ ಮತ್ತೊಂದು ಸಮುದಾಯಕ್ಕೆ ನೀಡುತ್ತಾ ಇರುವುದು ಖಂಡನೀಯವೆಂದರು. ಹೋರಾಟ ಮಾಡಬೇಡಿ, ಶಾಂತಿಯನ್ನು ಪಾಲನೆ ಮಾಡಿ. ಮೀಸಲಾತಿಯ ಇವರು ಅಪ್ಪನ ಮನೆ ಸೊತ್ತಾದು ನಮ್ಮ ಹಕ್ಕನ್ನು ಕಸಿದುಕೊಳ್ಳುವಾಗ ಹೋರಾಟದ ಚಿಂತನೆಯನ್ನು ಮಾಡಬೇಕು. ಎಂದಿಗೂ ಬಿಟ್ಟೇ ಇಲ್ಲ. ಸರ್ಕಾರ ಅಪಚಾರ, ದೌರ್ಜನ್ಯ, ಅನ್ಯಾಯ ಮೀಸಲಾತಿ ಎನ್ನುವುದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಕ್ಕೆ ನೀಡುವಂಥದ್ದು. ಮುಸಲ್ಮಾನರು, ಧಾರ್ಮಿಕ ಅಲ್ಪಸಂಖ್ಯಾತರು ಧರ್ಮಾಧಾರಿತ ಮೀಸಲಾತಿಯಿಂದ ರದ್ದು ಮಾಡುತ್ತೇವೆ ಎನ್ನುವುದು ಸರಿಯಾದ ಕ್ರಮವಲ್ಲವೆಂದರು. ಮುಸಲ್ಮಾನರು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಅವರಿಗೆ ಮೀಸಲಾತಿ ಕಡ್ಡಾಯವಾಗಿ ನೀಡಬೇಕೆಂದು ಹೇಳಲಾಗಿದೆ. ಆದರೆ ಸರ್ಕಾರ ಯಾವುದೇ ಆಗುಹೋಗುಗಳನ್ನು ಚರ್ಚಿಸದೆ ಏಕಾಏಕಿ ತೀರ್ಮಾನ ಕೈಗೊಳ್ಳುವ ಮೂಲಕ ಮುಸ್ಲಿಮರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಇಡೀ ರಾಜ್ಯ ಮಟ್ಟದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇದು ಖಂಡಿತವಾಗಿ ಇದು ಪಸರಿಸಲಿದೆ. ಮನುಷ್ಯನಿಗಿರ್ತಕ್ಕಂತಹ ಮೂಲ ಸೌಕರ್ಯಗಳನ್ನು ಕೊಟ್ಟಿಲ್ಲ, ಅವರ ಉದ್ಯೋಗ ಕೊಡಲಿಲ್ಲ, ಸಾಮಾಜಿಕವಾಗಿ ಅಭಿವೃದ್ಧಿ ಮಾಡಲಿಲ್ಲ, ಮಹಿಳೆ ರಕ್ಷಣೆಗಳಿಲ್ಲ. ಈ ದೃಷ್ಟಿಕೋನದಿಂದ ಭಾಜಪ ಸರ್ಕಾರ ಸಂಪೂರ್ಣ ವಿಫಲ ಅಭಿವೃದ್ಧಿಯನ್ನು ಕಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಭಾವೈಕ್ಯತೆ ಕೆರಸತಕ್ಕಂತಹ ಈ ಗಳಿಗೆಯನ್ನು ಬಹಳ ಘಂಟಾಘೋಷವಾಗಿ ನಾವನ್ನು ವಿರೋಧಿಸುತ್ತೇವೆ. ಈ ಕಾರಣದಿಂದ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಕಾಣಲಿದೆ. ಜನರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಸ್ಥಾನಗಳನ್ನು ಗಿಟ್ಟಿಸಿಕೊಟ್ರೆ ಈ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ವಿಧಾನಸಭೆಗಳಲ್ಲಿ ನೇರವಾಗಿ ಉತ್ತರ ಕೊಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಇದನ್ನ ಬಹಳ ಘಂಟಾಘೋಷವಾಗಿ ವಿರೋಧಿಸುವುದರೊಂದಿಗೆ ನಮ್ಮ ಹೋರಾಟಕ್ಕೆ ಇವತ್ತು ನಾಂದಿ ಹಾಡಿದ್ದೇವೆ. ಜಿಲ್ಲಾಧ್ಯಕ್ಷ ಅಬ್ದುಲ್ ಅಡ್ಕಾರ್, ಸದಸ್ಯರಾದ ಬಶೀರ್, ಮನ್ಸೂರ್ ಅಲಿ, ಸಲಾಂ ಕೂಡಿಗೆ, ಜಕ್ರಿಯಾ, ಮಡಿಕೇರಿ ನಗರಾಧ್ಯಕ್ಷ ರಿಜ್ವಾನ್, ಹೋರಾಟಗಾರ ಮಣ್ಣಪ್ಪ, ಪ್ರಮುಖರಾದ ಮಂಜುನಾಥ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಮಾಜದ ಕೆಳಸ್ತರದಲ್ಲಿರುವ ಶೋಷಿತ ಬಡ ಸಮೂಹವೊಂದ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆ ಮಾಡುವಲ್ಲಿ ಈ ರಾಷ್ಟ್ರವೊಂದ 6-7 ದಶಕಗಳ ಆಳಿದವರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಆರೋಪಿಸಿದ್ದಾರೆ. ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಬಿಜೆಪಿ ವತಿಯಿಂದ ನಡೆದ ಎಸ್ಸಿ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತಲಾಂತರದಿಂದ ಮುಖ್ಯವಾಹಿನಿಗೆ ಬಾರದ ಜನರನ್ನ ಮುಖ್ಯವಾಹಿನಿಗೆ ತರುವುದೇ ನಮ್ಮ ಗುರಿಯಾಗಿದ್ದು, ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಬಿಜೆಪಿ ಕಾರ್ಯನಿರ್ವಹಿಸ್ತಾ ಇದೆ. ಸುದೀರ್ಘ ಕಾಲ ಆಡಳಿತದ ಚುಕ್ಕಾಣಿ ಹಿಡಿದ ಪಕ್ಷ ಹಿಂದುಳಿದವರ ಅಭಿವೃದ್ಧಿಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಟೀಕಿಸಿದರು. ಬಿಜೆಪಿ ಅಧ್ಯಕ್ಷ ರಾಬಿನ್ ದೇವಯ್ಯ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಪಕ್ಷದ ಪ್ರಮುಖರಾದ ಪ್ರತಾಪ್, ನೆಲ್ಲಿರ ಚಲನ್ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ ಮಾತ್ರ ಶಿಕ್ಷಣವೊಂದ ಮನಸ್ಸಿಟ್ಟು ಕಲಿಯಲು ಸಾಧ್ಯವೆಂದು ಶಾಸಕ ಅಪ್ಪಚ್ಚು ರಂಜನ್ ಅಭಿಪ್ರಾಯಪಟ್ಟರು. ಸೋಮವಾರಪೇಟೆ ಸಮೀಪದ ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣ, ಹೆಚ್ಚುವರಿ ತರಗತಿ ಕಟ್ಟಡ ಮತ್ತು ಕಂಪ್ಯೂಟರ್ ಲ್ಯಾಬ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಸಾಮಾಜಿಕವಾಗಿ, ದೈಹಿಕವಾಗಿ ಸದೃಢರಾದರೆ ಎಲ್ಲ ಕೆಲಸಗಳಿಂದ ಆಸಕ್ತಿಯಿಂದ ಮಾಡಬಹುದು. ಇಲ್ಲವಾದರೆ ಕೀಳರಿಮೆ ಉಂಟಾಗಲಿದೆ. ವೈಯಕ್ತಿಕ ಅಭಿವೃದ್ಧಿಯತ್ತ ಹೆಚ್ಚಿನ ಆಸಕ್ತಿ ವಹಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಕಷ್ಟ ಬಂದಾಗ ಎದುರಿಸಲು ಸಾಧ್ಯ. ಹಾಗಾಗಿಯೇ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚು ಪ್ರಬಲರಾಗಿರುತ್ತಾರೆ ಎಂದರು. ನೀವು ಈ ದೇಶಕ್ಕೆ, ಈ ಕಾಲೇಜಿಗೆ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ಮತ್ತು ಒಳ್ಳೆಯ ಜನಪ್ರತಿನಿಧಿಗಳನ್ನು ಕೊಡುವಂಥ ಕೆಲಸವನ್ನು ನಾವು ಲೆಕ್ಚರ್ಸ್ ಮಾಡಬೇಕಾಗುತ್ತೆ. ಆ ರೀತಿಯಲ್ಲಿ ನಮ್ಮ ಚಿಂತನೆ ಆಗಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಟೀಚರ್ಸ್, ನಮ್ಮ ಸ್ಟೂಡೆಂಟ್ಸ್ ಕೂಡ ನಾವು ಮುಂದೆ ಬರಬೇಕು ಅಂತ ಹೇಳುವಂಥ ಚಿಂತನೆ ಇರಬೇಕಾಗುತ್ತೆ. ನಮ್ಮ ಉಪಾಧ್ಯಕ್ಷರು ಮಾತಾಡೋದು ಹೇಳಿದ್ರು, ನಮಗೆ ಒಂದು ಗುರಿ ಇರಬೇಕು,
ಅದರ ಹಿಂದೆ ಒಂದು ಗುರು ಇರಬೇಕು. ಯಾವುದೇ ಫೀಲ್ಡ್, ಯಾವ ಫೀಲ್ಡ್ ಆದರೂ ಅಷ್ಟೇ, ಅದು ರಾಜಕೀಯ ಫೀಲ್ಡ್ ಆಗ್ಬೋದು, ಯಾವುದಾದ್ರೂ ಗುರು ಇಲ್ಲದೆ ಆ ಗುರಿನ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಲೆಕ್ಚರ್ಸನ್ನು ಸರ್ಕಾರದ ವತಿಯಿಂದ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. 3 ಜನ ಹೊಸಬ್ರು ಲೆಕ್ಚರ್ಸ್ ಬಂದಿದ್ದಾರೆ. ಒಂದು ನಮ್ಮ ಪಿ ಟಿ ಸಂಬಂಧಪಟ್ಟ ಪಿ ಟಿ ಡೈರೆಕ್ಟರ್ ಕೂಡ ಒಬ್ಬರು ಬಂದಿದ್ದಾರೆ. ಈ 3 ಜನ ಲೆಕ್ಚರ್ಸ್ ಕೂಡ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗಿದೆ. ಹೌದು ತಾನೆ? ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗಿದೆ. ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆದ ನಂತರ ನಿಮ್ಮ ಬುದ್ಧಿವಂತಿಕೆನ ನೀವು ಮಕ್ಕಳಿಗೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಹಲವಾರು ಪ್ರೈವೇಟ್ ಕಾಲೇಜಲ್ಲಿ ನೋಡ್ತೇವೆ. ಆ ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರ್ಸ್ ಆಗಬೇಕಾದ್ರೂ ಕೂಡ ಅವರೆಲ್ಲ ಫೇಲಾಗಿ ಬರ್ತಾರೆ. ಕೆಲವೊಂದರಲ್ಲಿ ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ ಅಂತೇಳಿ ಒಂದು 10,000 ರೂಪಾಯಿ ಸಂಬಳಕ್ಕೆ ಸೇರ್ಕೊಳ್ಳುವಂಥ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಲೆಕ್ಚರ್ಸನ್ನ ನಾವು ಮೆರಿಟ್ ಆಧಾರದ ಮೇಲೆ ತಗೊಳ್ತೀವಿ. ಅದರ ಜೊತೆಗೆ ಸರ್ಕಾರದ ವತಿಯಿಂದ ಕೂಡ 1 ಲಕ್ಷಕ್ಕೆ ಮೇಲೆ ಸಂಬಳವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಆಗಿದ್ದಾಗ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಕ್ಕಳಿಗೆ ಮಾಡಬೇಕಾಗ್ತದೆ. ಮಕ್ಕಳು ಕೂಡ ನಾವು ಹೇಳಿದಾಗೆ ನಮ್ಮ ಹಾರ್ಡ್ ವರ್ಕನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂತಂದರೆ ಸೋಮಾರಿಗಳಂದರೆ ಎಲ್ಲರಿಗೂ ಕೂಡ ಸೋಮಾರಿಗಳೇ ಆಗ್ತದೆ. ಯಾವ ಕೆಲಸದಲ್ಲೂ ಕೂಡ ನೀವು ಇಂಟ್ರೆಸ್ಟ್ ಇಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಇರಬಾರ್ದು. ನಾವು ಪ್ರೈವೇಟ್ ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ ತಗೊಳ್ತೇವೆ. ಅಲ್ಲಿ ಕೊಡುವಂಥ ಲೆಕ್ಚರ್ಸು ಏನು ಸರಿಯಾದ ಲೆಕ್ಚರ್ಸ್ ಇಲ್ಲದ್ರೂ ಕೂಡ ಒಳ್ಳೆಯ ರಿಸಲ್ಟ್ ತಗೋತೇವೆ. ಇಲ್ಲಿ ಮೆರಿಟೆಡ್ ಲೆಕ್ಚರ್ಸ್ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ರಿಸಲ್ಟ್ ಬರೋದಿಲ್ಲ ಅಂತ ಹೇಳೋದು ನಾವು ನೋಡಿದ್ದೀವಿ. ಆದರೆ ಮಕ್ಕಳ ಪ್ರಯತ್ನ ಕೂಡ ಬೇಕು. ನಾವು ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡಿದ್ದೇವೆ ಅಂತೇಳಿ ನೀವು ಕೂಡ ನಾವು ಬೇಕಾಬಿಟ್ಟಿ ಇರ್ತೇವೆ ಅಂತ ಹೇಳೋಂಥ ಚಿಂತನೆಯನ್ನು ಮಾಡುವಾಗ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮಹೇಶ್ ಕುಮಾರ್ ಮಾತನಾಡಿ, ಕಾಲೇಜಿನ ಮಕ್ಕಳ ಹಿತದೃಷ್ಟಿಯಿಂದ ಕಂಪ್ಯೂಟರ್ ಕಲಿಕಾ ಜ್ಞಾನದ ದೃಷ್ಟಿಯಿಂದ ಲ್ಯಾಬ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಈ ಕಾಲೇಜಿನ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕಾಗಿದೆ ಎಂದರು. ಕಾಲೇಜಿನ ಐಕ್ಯೂ ಎಸಿ ಸಂಚಾಲಕ ಎಂಎಸ್ ಶಿವಮೂರ್ತಿ, ಕಾಲೇಜಿನ ಪ್ರಾಚಾರ್ಯರಾದ ಧನಲಕ್ಷ್ಮಿ, ಹಾನಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಪಾಂಡ್ಯನ್, ಉಪಾಧ್ಯಕ್ಷ ಮಿಥುನ್, ಪಿಡಿಒ ಅಸ್ಮಾ, ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ, ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ ಥಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. SVEI Composite PU College, Vijayanagar, 4th stage, Mysuru. A quality education institution in Mysuru. Admissions open for PUC 2023 and 24. Limited seats only. Courses offered: Science stream, PCMB, PCMC, PCME, Commerce stream, EBAC, EBAS. Highly qualified and dedicated faculties, ideal faculty to student ratio which promises individual attention, excellent result every year, spacious and well-equipped laboratories, provided with the best study material. Economical fee structure includes scholarship exams. Ample play space for outdoor and indoor games. Hostel facility for boys and girls separately. Transport facilities available with GPS. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ.
ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕಾಗಿ ರೂಪಿಸಿರುವ ಕಲ್ಯಾಣ ಕಾರ್ಯಕ್ರಮಗಳ ಮಾಹಿತಿಯನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಮಾರ್ಚ್ 29ರಂದು ಕೊಡಗು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಮೂರ್ನಾಡಿನಲ್ಲಿ ರೈತ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಯಮುನಾ ಚಂಗಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತ ಸಮುದಾಯವನ್ನು ಬಲಿಷ್ಠಗೊಳಿಸುವ ಮೂಲಕ ರಾಷ್ಟ್ರವೊಂದ ಬಲಿಷ್ಠವಾಗಿ ಕಟ್ಟುವ ಚಿಂತನೆ ಬಿಜೆಪಿಯದ್ದು. ಈ ಹಿನ್ನೆಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಪೂರಕವಾದ 10 ಯೋಜನೆಗಳನ್ನು ಜಾರಿಗೊಳಿಸಿರುವುದಾಗಿ ಹೇಳಿದರು. ಮಡಿಕೇರಿ ಮಂಡಲದ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಶಿವಚಾಳಿಯಂಡ ಜಗದೀಶ್ ನಡಿ ಮಾರ್ಚ್ 29ರಂದು ಮೂರ್ನಾಡು ಕೊಡವ ಸಮಾಜದಲ್ಲಿ ರೈತ ಸಮಾವೇಶ ನಡೆಯಲಿದೆ. ಇದಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಎಂದರು. ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಈರಣ್ಣ ಕಡಾಡಿ, ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ, ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಪಕ್ಷದ ಮುಖಂಡರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಕಿಸಾನ್ ಸಮ್ಮಾನ್ ನಿಧಿ 6,000 ಬಿಎಂನಿಧಿಯಿಂದ ಬರ್ತದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ 4,000 ಸೇರಿಸಿ 10,000 ಮಾಡಿಕೊಟ್ಟಿದ್ದಾರೆ. ಯಾವುದೇ ಬಿಜೆಪಿ ಇಲ್ಲದ ರಾಜ್ಯಗಳಲ್ಲಿ ಸೇರಿಸಿ ಕೊಟ್ಟಿರುವಂಥ ನಿದರ್ಶನಗಳೇ ಇಲ್ಲ. ಅದರಲ್ಲೇ ಗೊತ್ತಾಗ್ತದೆ ಬಿಜೆಪಿಗೆ ರೈತ ಪರ ಎಷ್ಟು ಕಾಳಜಿ ಇದೆ ಅಂತ. ಇಂಥ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾವು ವಿವಿಧ ಅಭಿವೃದ್ಧಿ ಮಾಡಿದ್ದೇವೆ. ಹಲವಾರು ಯೋಜನೆಗಳು, ಈವನ್ ಬೆಳೆಗಳ ಬೀಜದಿಂದ ಬಜಾರ್ವರೆಗೆ ಯಾವ ರೀತಿ ರೈತನಿಗೆ ಅನುಕೂಲವಾಗುವ ಹಾಗೆ ಯೋಜನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಸರ್ಟಿಫೈಡ್ ಸೀಡ್ಸ್ ಕ್ವಾಲಿಟಿ, ಮತ್ತು
ಸಾಯಿಲ್ ಟೆಸ್ಟಿಂಗ್, ಇವಾಗ ಸಾಯಿಲ್ ಟೆಸ್ಟಿಂಗ್ ಆಲ್ಮೋಸ್ಟ್ ಕಂಪಲ್ಸರಿ ಎಲ್ಲೆಲ್ಲೂ ಸಾಯಿಲ್ ಟೆಸ್ಟಿಂಗ್ ಮೀಟ್ ಮಾಡಿದ್ದಾರೆ. ಯಾಕಂದರೆ ಸಾಯಿಲ್ ಕ್ವಾಲಿಟಿ ಮೇಲೆ ಅದಕ್ಕೆ ಪೋಷಕಾಂಶಗಳು ಯಾವ ಥರ ಹಾಕಿದರೆ ರೈತರ ಆದಾಯ ದ್ವಿಗುಣವಾಗ್ಬೋದು ಅಂತೇಳಿ ಅವರಿಗೆ ಪರಿಕಲ್ಪನೆ. ಎಲ್ಲ ಪ್ರಕೋಷ್ಠಗಳ ಮತ್ತು ಮೋರ್ಚಾಗಳ ಸಮಾವೇಶವನ್ನು ಮುಗಿದಿದೆ. ಇನ್ನು ಕೊನೆಯದಾಗಿ ಉಳಿದಿರುವುದು ರೈತ ಮೋರ್ಚಾದ ಸಮಾವೇಶ. ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಸಮಾವೇಶವನ್ನು ಆಯೋಜಿಸಲು ದಿನಾಂಕ ಇದೇ ತಿಂಗಳ 29 ಗುರುವಾರದಂದು ಮೂರ್ನಾಡು ಕೊಡವ ಸಮಾಜದಲ್ಲಿ ಪೂರ್ವಾನ 11 ಗಂಟೆಗೆ 10:30 ಗಂಟೆಗೆ ನಾವು ಏರ್ಪಾಡು ಮಾಡಿದ್ದೇವೆ. ಈ ಸಮಾವೇಶದಲ್ಲಿ ರಾಜ್ಯಸಭಾ ಸದಸ್ಯರು ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಈರಣ್ಣ ಕಡಾಡಿ ಅವರು ಭಾಗವಹಿಸಲಿದ್ದಾರೆ. ಮತ್ತು ಅಲ್ಲದೆ ಹಲವಾರು ರಾಜ್ಯ ಮಟ್ಟದ ಮುಖಂಡರುಗಳು, ಸ್ಥಳೀಯ ಶಾಸಕರುಗಳು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸಮಾವೇಶದ ಯಶಸ್ವಿಗೆ ನಾವು ನಿಮ್ಮ ಸಹಕಾರವನ್ನು ಕೋರುತ್ತಾ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ನಡೆದಿರುವಂಥ ನಮ್ಮ ರಾಜ್ಯ ರೈತ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ನಿರ್ಮಲಾ ಚಂದ್ರಪ್ಪನವರ ಅವರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಮಡಿಕೆ ನವೆಂಬರಲ್ಲಿ ಬೈಗಳ ಸಾಹಿತ್ಯೋತ್ಸವ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯೋತ್ಸವ ನವೆಂಬರಲ್ಲಿ ಬರುತ್ತೆ. ಅವಾಗ ಬೈಗಳ ಸಾಹಿತ್ಯೋತ್ಸವ ಮಾಡ್ತಾ ಇದ್ದೀನಿ. ಬೈಗಳದ ಬಗ್ಗೆ ಯಾರಾದರೂ ರೈತರು ಕಲ್ತಿದ್ರೆ ನಮ್ಗೆ ಕಲಿಸ್ಬೋದು. ದೊಡ್ಡ ಭಾಷೆಯಲ್ಲಿ ಇರ್ಬೋದು, ಕನ್ನಡದಲ್ಲಿ ಇರ್ಬೋದು, ಅರೆ ಭಾಷೆಯಲ್ಲಿ ಇರ್ಬೋದು, ಯಾವುದೇ ಭಾಷೆಯಲ್ಲಿ ಇರ್ಬೋದು. ಬೈಗಳ ಸಾಹಿತ್ಯೋತ್ಸವ ಅಂದರೆ ತುಂಬ ಜನರಿಗೆ ಆಶ್ಚರ್ಯ ಆಗ್ಬೋದು. ಅದ್ಭುತವಾಗಿರುತ್ತೆ. ಆ ಬೈಗಳದ ಇರೋ ಪ್ರೀತಿ, ದುಗುಡ, ದುಮ್ಮಾನ ಎಲ್ಲ ಕೂಡ ಅದರಲ್ಲಿ ಇರುತ್ತೆ. ಆ ಸಾಹಿತ್ಯ ರಚನೆ ಮಾಡಲಿಕ್ಕಿರೋ ಸಾಹಿತಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಕೊಡಿ. ಇಲ್ಲಿ ಬಿ ಆರ್ ಜೋಯಿಟ್ನವರು ಇಲ್ಲೇ ಇದ್ದಾರೆ. ಕಳೆದ ನವೆಂಬರಲ್ಲಿ ನಾವು ಮಾಡಿದ್ದು ಬೇಟೆ ಸಾಹಿತ್ಯೋತ್ಸವ. ಬೇಟೆ ಸಾಹಿತ್ಯೋತ್ಸವ ಮಾಡಬೇಕಾದ್ರೆ ವಾಂಡರರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಗರದ ಜನರಲ್ ಕೆ.ಎಸ್. ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಪ್ರಿಲ್ 1ರಿಂದ ಮೇ 1ರವರೆಗೆ 1 ತಿಂಗಳ ಅವಧಿಯ ಶಂಕರಸ್ವಾಮಿ ಸ್ಮರಣಾರ್ಥ 29ನೇ ಉಚಿತ ಬೇಸಿಗೆ ಶಿಬಿರ ನಡೆಯಲಿದೆ ಎಂದು ಕ್ಲಬ್ನ ಸದಸ್ಯರಾದ ಎಸ್.ಟಿ. ವೆಂಕಟೇಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಈಗಾಗಲೇ ಶಿಬಿರವೊಂದು ಪ್ರಾರಂಭ ಮಾಡಲಾಗಿದೆ. ಅಧಿಕೃತವಾಗಿ ಶಂಕರಸ್ವಾಮಿಯವರ ಜನ್ಮದಿನವಾದ ಏಪ್ರಿಲ್ 1ರಂದು ಬೆಳಿಗ್ಗೆ 8 ಗಂಟೆಗೆ ಶಿಬಿರಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗುತ್ತೆ. ಶಿಬಿರದಲ್ಲಿ 200ಕ್ಕೂ ಹೆಚ್ಚಿನ ಮಕ್ಕಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಪ್ರಸ್ತುತ ಕೆಲವು ತರಗತಿಗಳ ಪರೀಕ್ಷೆ ನಡೀತಾ ಇದ್ದು ಶಿಬಿರ ಆರಂಭಗೊಂಡಿದ್ದರೂ ಪರೀಕ್ಷೆಯ ಬಳಿಕ ಆಸಕ್ತ ಮಕ್ಕಳು ಶಿಬಿರಕ್ಕೆ ಸೇರ್ಪಡೆಗೊಳ್ಳಬಹುದೆಂದು ತಿಳಿಸಿದರು. ಶಿಬಿರ ಬೆಳಿಗ್ಗೆ 6 ಗಂಟೆಗೆ ಪ್ರತಿನಿತ್ಯ ಆರಂಭವಾಗುತ್ತೆ. ಪ್ರಮುಖವಾಗಿ ಈ ಶಿಬಿರದಲ್ಲಿ ಮಕ್ಕಳಿಗೆ ಪ್ರಾಣಾಯಾಮ, ಯೋಗ, ಹಾಕಿ, ಅಥ್ಲೆಟಿಕ್ಸ್ ಸೇರಿದಂತೆ ವಿವಿಧ ಕ್ರೀಡೆಗಳ ತರಬೇತಿಯನ್ನು ನೀಡಲಾಗುತ್ತೆ. ತರಬೇತುದಾರರಾಗಿ ಬೊಪ್ಪಂಡ ಶ್ಯಾಮ್ ಪೂಣಚ್ಚ, ಬಾಳೆಯಡ ಕಿಶನ್ ಪೋಯ್ಯ, ಕ್ಲಬ್ನ ಅಧ್ಯಕ್ಷರಾದ ಕಿರುಂದಡ ಗಣೇಶ್, ಕೋಟೆರ ಮುದ್ದಯ್ಯ, ಬಾಬು ಸೋಮಯ್ಯ ತರಬೇತಿಯನ್ನು ನೀಡಲಿದ್ದಾರೆಂದರು. ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ 28 ವರ್ಷಗಳಿಂದ ನಾವು ಸುಮಾರು 200 ಮಕ್ಕಳಿಗೆ ಈ ಒಂದು ಉಚಿತ ಹಾಕಿ, ಅಥ್ಲೆಟಿಕ್ಸ್ ಹಾಗೂ ಯೋಗಾಸನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ 29ನೇ ವರ್ಷದ ಶಿಬಿರ. ಅದನ್ನು ಇವತ್ತಿನ ಸ್ಟಾರ್ಟ್ ಆಗಿದೆ. 27/3/2023ರಿಂದ 1/5/2013ವರೆಗೆ 1 ತಿಂಗಳ ಕಾಲ ನಿರಂತರವಾಗಿ ಶಿಬಿರ ಕಳೆದ 28 ವರ್ಷಗಳಿಂದ ನಡೆದು ಬಂದಿದೆ. ಈ ವರ್ಷ 29ನೇ ವರ್ಷದ ಒಂದು ಶಿಬಿರವನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಒಂದು ಮ್ಯಾಚ್ ಮಾಡಿದ ತಕ್ಷಣ ನಮಗೆಲ್ಲ ನೆನಪಾಗುತ್ತೆ, ಇಲ್ಲಿ ಎಷ್ಟೋ ಮಹನೀಯರು ಇಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಶಂಕರಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಒಂದು ವೇಳೆಯಲ್ಲಿ ಹಾಕಿ ತರಬೇತಿಯನ್ನು ಕೊಡೋದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೂ ಒಲಿಂಪಿಕ್ಸ್ನಲ್ಲಿ ಕೂಡ ಅನೇಕ ಜನ ನಮ್ಮ ಕೊಡಗಿನ ಪ್ರತಿಭೆಗಳು ಬಾಳಿ ಬೆಳಗ್ಗೆ ಕೊಡಗಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಕಾಳಯ್ಯನವರು, ಎಂ.ಎಸ್. ಮಂಡಪ್ಪನವರು, ಕೋಟೆರ ಸುಬ್ಬಯ್ಯನವರು ಹಾಗೂ ಪಾರ್ಥ ಚೆಂಗಪ್ಪನವರು, ಕೋಟೆರ ಎಂ. ಮುದ್ದಯ್ಯನವರು, ಕೋಟೆರ ನಾಣಯ್ಯ, ಎಂ.ಬಿ. ಲಕ್ಷ್ಮಣ, ಬಿ.ಸಿ. ಪೂಣಚ್ಚ ಹಾಗೂ ಮುತ್ತಪ್ಪ ಎಂ.ಪಿ., ನರೇಂದ್ರ ಕುಶಾಲಪ್ಪ, ಅಮರಯ್ಯಪ್ಪ, ಕೂತಂಡ ಗಣಪತಿ, ಚೌರಿಯರ ಹರಿ, ಗಣೇಶ್, ವಿ.ಎಸ್. ವಿನಯ್, ಈಗ ಹೇಳ್ತಾ ಹೋದರೆ ಇನ್ನೂ ತುಂಬ ಪಟ್ಟಿ ಬೆಳ್ಕೊಂಡು ಹೋಗುತ್ತೆ. ಇಷ್ಟು ಜನ ಇವರೆಲ್ಲ ಭಾರತವನ್ನು ಪ್ರತಿನಿಧಿಸಿ ಕೊಡಗಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇದಲ್ಲದೆ ಪ್ರತಿ ವರ್ಷ ಕೂಡ ಏನು ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ನಡೀತಕ್ಕಂಥ ಕ್ರೀಡಾ ತರಬೇತಿಗೆ ಉಚಿತವಾಗಿ ನಮ್ಮ ತರಬೇತಿ ಪಡೆದ ವಿದ್ಯಾರ್ಥಿಗಳು ಎಷ್ಟು ಜನ ಹಾಸ್ಟೆಲಲ್ಲಿ ಹಾಗೂ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಯೂನಿವರ್ಸಿಟಿಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಇಡೀ ದೇಶಕ್ಕೆ ಸಂತರಾಗಿದ್ದು
ಎಲ್ಲ ಜನಾಂಗದವರನ್ನ ಒಟ್ಟಾಗಿ ಕೊಂಡೊಯ್ಯುವ ಜವಾಬ್ದಾರಿ ಹೊಂದಿದ್ದಾರೆ. ಇಂಥವರ ಬಗ್ಗೆ ಕೀಳಾಗಿ ಮಾತನಾಡುವುದು ಅಡ್ಡಂಡ ಕಾರ್ಯಪ್ಪ ಅವರಿಗೆ ಶೋಭೆ ತರುವಂತದ್ದಲ್ಲ. ಇದು ಇಲ್ಲಿಗೆ ಕೊನೆಯಾಗಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಖಂಡಿಸಬೇಕಾಗುತ್ತೆ ಅಂತ ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ಮಲ್ಲಪ್ಪ ಎಚ್ಚರಿಕೆ ನೀಡಿದ್ದಾರೆ.